ಮಕ್ಕಳ. ಮೂರನೇ ಪಾಠವಾದ ಸಂಖ್ಯೆಗಳು 1 ರಿಂದ 9 ಎರಡನೇ ಭಾಗಕ್ಕೆ ನಿಮ್ಗೆಲ್ಲ ಸ್ವಾಗತ. ಈಗ ನಾವು ಈ ಭಾಗದಲ್ಲಿ ಕೆಲವೊಂದು ಚಟುವಟಿಕೆಗಳ ಮೂಲಕ ಸಂಖ್ಯೆಗಳನ್ನ ಇನ್ನೂ ಆಳವಾಗಿ ತಿಳಿಯುವಂತ ಪ್ರಯತ್ನ ಪಡೋಣ. ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಚಟುವಟಿಕೆಗಳನ್ನ ಮಾಡ್ತಾ ಇನ್ನೂ ಆಳವಾಗಿ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸರಿನಾ ಮಕ್ಕಳ? ಹಾಗಾದ್ರೆ ಬನ್ನಿ, ಈ ಚಿತ್ರ ನೋಡಿ. ಸಂಖ್ಯಾ ತೋರಣ. ನೀವು ಮನೆಗಳಿಗೆ ಬಾಗಿಲಿಗೆ ತೋರಣ ಕಟ್ತೀರಾ ಅಲ್ವಾ? ಇವಾಗ ನೀವು ನೋಡ್ಬೋದು, ಹಬ್ಬಗಳಿಗೆ ಮಾವಿನ ತೋರಣ ಕಟ್ತೀರಾ. ನಾನು ಎಷ್ಟು ಎಲೆ ಮಾವಿನ ತೋರಣ ಕಟ್ಟಿದೆ ಅಂತ ನೀವು ಎಣಿಸಬಹುದು. ಮೊದಲನೇ ಚಿತ್ರದಲ್ಲಿ ನೋಡಿ ಮಕ್ಕಳ, ಇಬ್ರು ಹುಡುಗರು ಸಂಖ್ಯಾ ತೋರಣವನ್ನ ಇಟ್ಟಿದ್ದಾರೆ. ಸಂಖ್ಯಾ ತೋರಣ ಅಂದ್ರೆ ಇಲ್ಲಿ ಮಾವಿನ ತೋರಣದ ಬದಲಿಗೆ 1 ರಿಂದ 9 ಸಂಖ್ಯೆಗಳಿವೆ. 1 2 3 4 5 6 7 8 9 9 ಸಂಖ್ಯಾ ತೋರಣವಿದೆ. ಅಲ್ಲೂ ಒಂದು ಹುಡುಗಿ, ನಿಮ್ ತರನೇ ಒಂದು ಹುಡುಗಿ ಗಾಳಿಪಟ ಬಿಡ್ತಾ ಇದ್ದಾಳೆ. ಗಾಳಿಪಟದ ಸೂತ್ರ ಕೂಡ ಸಂಖ್ಯಾ ತೋರಣದಲ್ಲೇ ಇದೆ ನೋಡಿ ಮಕ್ಕಳ. 1 2 3 4 5 6 7 8 9 ಅಂತ. ಇಲ್ಲೊಂದು ಆನೆ ಪಾಪ 9 ಮೆಟ್ಲುಗಳನ್ನ ಹತ್ತಬೇಕು. 1 2 3 4 5 6 7 8 9 ಅಂತ ತೋರಿಸಿದ್ದಾರೆ. ಈಗ ನಿಮ್ಮ ಗೆಳೆಯ ಒಬ್ಬನ್ನ ನಾನು ಪರಿಚಯ ಮಾಡಿಸ್ತೇನೆ. ಅವನು ಕೂಡ ನಿಮ್ ತರನೇ ಆಟಿಕೆಗಳ ಮೂಲಕ ಒಂದು ಮೆಟ್ಟಿಲುಗಳನ್ನ ಮಾಡಿದ್ದಾನೆ. ಅವನು ಹೇಗೆ ಹತ್ತುತ್ತಾನೆ ಅಂತ ನೋಡೋಣ ಮಕ್ಕಳ. ಹಾಗಾದ್ರೆ ಬನ್ನಿ. ಇವನು ನಿಮ್ಮ ಗೆಳೆಯ. ಅವನು ಆಟಿಕೆಗಳ ಮೂಲಕ 9 ಮೆಟ್ಟಿಲುಗಳನ್ನ ಮಾಡಿದ್ದಾನೆ. ಈಗ ನಾನು ಇವನಿಗೆ ಮೆಟ್ಲುಗಳನ್ನ ಒಂದೊಂದೇ ಹತ್ತಕ್ಕೆ ಹೇಳ್ತೀನಿ. ಹೇಗೆ ಹತ್ತುತ್ತಾನೆ ಅಂತ ನೋಡೋಣ ಮಕ್ಕಳ. ನೀವು ಇದೇ ತರ ಪ್ರಯತ್ನ ಪಡಿ. 1ನೇ ಮೆಟ್ಲು ಹತ್ತಮ್ಮ. 1 2ನೇ ಮೆಟ್ಲು ಹತ್ತಮ್ಮ. 2 3 3 4 4 5 5 6 6 7 7 8 8 9. 9. ಈಗ 1 ರಿಂದ 9 ಕ್ರಮಬದ್ಧವಾಗಿ ಮೆಟ್ಲುಗಳನ್ನ ಹತ್ತು ಅವನು ಮೆಟ್ಟಿಲ ಮೇಲಿದ್ದಾನೆ. ಈಗ ಮೇಲಿಂದ ನೀನು ಕೆಳಗೆ ಇಳಿಯಮ್ಮ. 9 ರಿಂದ 8 8 ರಿಂದ 7 6 6 ರಿಂದ 5 5 ರಿಂದ 4 4 ರಿಂದ 3 3 ರಿಂದ 2 2 ರಿಂದ 1. ಈಗ ನಾನು ನಿಂಗೆ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳು. 1 ರಿಂದ 2 ಮೆಟ್ಟಿಲು ಹತ್ತಿದೀಯ. ಹತ್ತುಮ್ಮ. 2 ಮೆಟ್ಲು ಹತ್ತಿದ್ದಾನೆ ಇವಾಗ. ಈಗ ಎರಡನೇ ಮೆಟ್ಲಿನಲ್ಲಿ ಈ ಹುಡುಗ ನಿಂತಿದ್ದಾನೆ ಅಲ್ವಾ ಮಕ್ಕಳ. ಈಗ 2ನೇ ಮೆಟ್ಟಿಲ ಮುಂದಿನ ಮೆಟ್ಟಿಲು ಎಷ್ಟುಮ್ಮ? 3ಕ್ಕೆ ಹತ್ತುಮ್ಮ. 3. 3ನೇ ಮೆಟ್ಟಿಲ ಹಿಂದಿನ ಮೆಟ್ಟಿಲು ಎಷ್ಟುಮ್ಮ? 2. ಹೀಗೆ ನಾವು 1 ರಿಂದ 9 ಸಂಖ್ಯೆಗಳನ್ನ ಹೇಗೆ ಬೇಕಾದ್ರೂ ಆಟ ಆಡ್ಬೋದು. ಮುಂದಿನ ಮೆಟ್ಟಿಲು, ಹಿಂದಿನ ಮೆಟ್ಟಿಲು, ನಾವು 9 ಮೆಟ್ಟಿಲು ಕ್ರಮಬದ್ಧವಾಗಿ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ನಾವು ಸಂಖ್ಯೆಗಳನ್ನ ಎಣಿಸಬಹುದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಎಷ್ಟು ಚೆನ್ನಾಗಿ ಮೆಟ್ಲುಗಳನ್ನ ಮಾಡಿದಾನಲ್ವಾ? ನಿಮ್ಮ ಗೆಳೆಯನ ಜೊತೆ ನೀವೆಲ್ಲ ಆಟ ಆಡಿದ್ರಿ ಅಲ್ವಾ ಮಕ್ಕಳ? ಈಗ ಪಠ್ಯಪುಸ್ತಕಗಳ ಚಟುವಟಿಕೆಗಳಕ್ಕೆ ಹೋಗೋಣ. ಬನ್ನಿ ಮಕ್ಕಳ. ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 25ರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಏನೇನ್ ಕಾಣಿಸ್ತಾ ಇದೆ, ಎಷ್ಟೆಷ್ಟು ಕಾಣಿಸ್ತಾ ಇದೆ? ಮರ, ಪಕ್ಷಿ, ಇರುವೆ, ಬಲೂನು, ಬಾತುಕೋಳಿ, ಮಕ್ಕಳು ಇತ್ಯಾದಿಗಳಿವೆ. ಅದನ್ನ ಎಷ್ಟೆಷ್ಟು ಅಂತ ನಾವು ಗುರುತಿಸ್ಬೇಕು. ಹಾಗಾದ್ರೆ ಬನ್ನಿ ಮಕ್ಕಳ, ಗುರುತಿಸೋಣ. ಏನಿದೆ ಅಲ್ಲಿ? 1 ಚೆಂಡಿದೆ ಅಂತ ನಾವು ಹೇಳ್ಬೋದು. 1 ಚೆಂಡಿದೆ. 2
1 2 2 ಮರಗಳಿವೆ ಅಂತ ನಾವು ಹೇಳಬಹುದು. 3 ಬಾತುಕೋಳಿಗಳಿವೆ. 1 2 3 ಬಾತುಕೋಳಿಗಳಿವೆ ಅಂತ ನಾವು ಹೇಳಬಹುದು. ಅಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಳ ಕೌಂಟ್ ಎಣಿಸಿ. 1 2 3 4 4 ಮಕ್ಕಳಿದ್ದಾರೆ ಅಲ್ವಾ ಮಕ್ಕಳ? ಎಣಿಸ್ಬೇಕು. ಅಲ್ಲಿ ಪಕ್ಷಿಗಳು ಮೇಲೆ ಹಾರಾಡ್ತಾ ಇದೆ. 1 2 3 4 5 5 ಪಕ್ಷಿಗಳು ಹಾರಾಡ್ತಾ ಇವೆ ಅಂತ ನಾವು ಹೇಳ್ಬೋದು. ಅಲ್ಲಿ ಹೂವಿನ ಗಿಡ ಇದೆ. ಹೂವು ಎಷ್ಟಿದೆ ಮಕ್ಕಳ? 1 2 3 4 5 6 ಹೂವುಗಳಿವೆ ಅಂತ ನಾವು ಹೇಳ್ಬಹುದು. ಅಲ್ಲಿ ನೋಡಿ ಮಕ್ಕಳ, ಬಲೂನ್ ಇಟ್ಕೊಂಡಿದ್ದಾನೆ ಒಬ್ಬ ಹುಡುಗ. ಅವನು ಎಷ್ಟು ಬಲೂನ್ಗಳನ್ನ ಇಟ್ಕೊಂಡಿದ್ದಾನೆ? 1 2 3 4 5 6 7 ಬಲೂನ್ಗಳನ್ನ ಇಟ್ಕೊಂಡಿದ್ದಾನೆ. ಅಲ್ಲಿ ನೋಡಿ ಮಕ್ಕಳ, ಇರುವೆಗಳು ಸಾಲಾಗಿ ಹೋಗ್ತಾ ಇವೆ. ಇರುವೆಗಳು ಎಷ್ಟಿದೆ ಎಣಿಸ್ತೀರಾ? 1 2 3 4 5 6 7 8 9 ಇರುವೆಗಳಿವೆ ಅಂತ ನಾವು ಎಣಿಸಿ ಬರೆಯಬಹುದು ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಮುಂದಿನ ಚಿತ್ರದಲ್ಲಿ ನಾನು ಹೊಂದಿಸಿ ಬರೆಯಿರಿ ಅಂತ ಕೊಡ್ತೀನಿ. ಅಂದ್ರೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಒಂದೊಂದು ಅಲ್ಲಿ 3 ಚೆಂಡಿದೆ, 3 ಬ್ಯಾಟ್ ಇದೆ. ಒಂದೊಂದು ಚೆಂಡಿಗೆ ಒಂದೊಂದು ಬ್ಯಾಟ್ ಅನ್ನ ನಾವು ಗೆರೆಗಳ ಮೂಲಕ ಹೊಂದಿಸಬೇಕು. ಹೀಗೆ ನಾವು ಉಳಿದವನ್ನ ಮಾಡೋಣ ಮಕ್ಕಳ. ಬನ್ನಿ. ಅಲ್ಲಿ 2 ಮೊಲಗಳಿವೆ, 2 ಕ್ಯಾರೆಟ್ ಇವೆ. ಒಂದು ಮೊಲಕ್ಕೆ 1 ಕ್ಯಾರೆಟ್ ರೀತಿ ನಾವು ಅದನ್ನ ಗೆರೆಗಳನ್ನ ಹೊಂದಿಸ್ಬೇಕು. ಹೀಗೆ 3 ಹುಡುಗಿಯರಿದ್ದಾರೆ, 3 ಟೋಪಿಗಳಿವೆ. ಒಂದೊಂದು ಹುಡುಗಿಯರಿಗೆ ಒಂದೊಂದು ಟೋಪಿ ಬರುವ ಹಾಗೆ ನಾವು ಹೊಂದಿಸಬೇಕು, ಗೆರೆಗಳನ್ನ ಎಳೆಯಬೇಕು. 5 ಹೂವುಗಳಿವೆ, 5 ಚಿಟ್ಟೆಗಳಿವೆ. ಒಂದೊಂದು ಹೂವಿಗೆ ಒಂದೊಂದು ಚಿಟ್ಟೆನ ನಾವು ಗೆರೆಗಳ ಮೂಲಕ ಎಳೆಯಬೇಕು. ಹೀಗೆ ಮಕ್ಕಳ, ಅರ್ಥ ಆಗ್ತಿದೆ ಅಲ್ವಾ? ಮುಂದಕ್ಕೆ ಹೋಗೋಣ. ಮುಂದಿನ ಚಟುವಟಿಕೆ, ಇಲ್ಲಿ ಎಷ್ಟಿದೆ ಅಂತ ನಾವು ಹೇಳಲ್ಲ. ಅದರ ಬದಲಾಗಿ ಯಾವುದು ಹೆಚ್ಚಿದೆ, ಯಾವುದು ಕಡಿಮೆ ಇದೆ ಅಂತ ನಾವು ಹೇಳ್ತೀವಿ. ಹೇಗೆ? ಇಲ್ಲಿ ಚಿತ್ರನ ಗಮನಿಸಿ ಮಕ್ಕಳ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 27ರಲ್ಲಿದೆ. ಚಿತ್ರನ ಗಮನಿಸಿ. ಮೊದಲನೇ ಚಿತ್ರ ಉದಾಹರಣೆ ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ ಕಡಲೆಕಾಯಿ ತುಂಬಾ ಇದೆ. ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ಮೊದಲನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಎರಡನೇ ಚಿತ್ರದಲ್ಲಿ ಕಡಿಮೆ ಇದೆ ಅಂತ. ಇಲ್ಲಿ ಅವ್ರು ಹೇಳ್ತಾ ಇರೋದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಹೆಚ್ಚಿರುವಂತಹ ವಸ್ತುಗಳಿಗೆ ಸಹಿ ಚಿಹ್ನೆಯನ್ನ ಹಾಕಬೇಕು. ಸೊ ಅಲ್ಲಿ ಕಡಲೆಕಾಯಿಗೆ, ಜಾಸ್ತಿ ಇರುವಂತಹ ಕಡಲೆಕಾಯಿಗೆ ನಾವು ಸಹಿ ಚಿಹ್ನೆಯನ್ನ ಹಾಕಿದ್ದಾರೆ. ಅದೇ ತರ ಚೆಂಡಿಗೆ ಮೊದಲನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಎರಡನೇ ಚಿತ್ರದಲ್ಲಿ ಕಮ್ಮಿ ಇದೆ. ಸೊ ಮೊದಲನೇ ಚಿತ್ರದ ಚೆಂಡಿಗೆ ನಾವು ಸಹಿ ಗುರುತನ್ನ ಹಾಕ್ತೀವಿ. ಚಾಕ್ಲೇಟ್ಸ್ ನೋಡೋದಾದ್ರೆ ನಾವು ಮೊದಲನೇ ಚಿತ್ರದಲ್ಲಿ ಕಮ್ಮಿ ಇದೆ, ಎರಡನೇ ಚಿತ್ರದಲ್ಲಿ ಜಾಸ್ತಿ ಇದೆ. ಸೊ ಜಾಸ್ತಿ ಇರುವಂತಹ ಚಾಕ್ಲೇಟ್ಗೆ ನಾವು ಸಹಿ ಚಿಹ್ನೆಯನ್ನ ಹಾಕ್ತೀವಿ. ಶರ್ಟ್ಗಳು, ಅಂಗಿಗಳನ್ನ ನೋಡೋದಾದ್ರೆ ಎರಡನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಮೊದಲನೇ ಚಿತ್ರದಲ್ಲಿ ಕಮ್ಮಿ ಇದೆ. ಸೊ ಎರಡನೇ ಚಿತ್ರದಲ್ಲಿ ಜಾಸ್ತಿ ಇರುವಂತಹ ಅಂಗಿಗೆ ನಾವು ಸಹಿ ಮಾರ್ಕ್ ಅನ್ನ ಹಾಕ್ತೀವಿ. ಪ್ಯಾಂಟ್ ಅನ್ನ ನೋಡೋದಾದ್ರೆ ಮೊದಲನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಎರಡನೇ ಚಿತ್ರದಲ್ಲಿ ಕಮ್ಮಿ ಇದೆ. ಹಾಗಾಗಿ ಜಾಸ್ತಿ ಇರುವಂತಹ 3 ಪ್ಯಾಂಟ್ಗಳಿರುವಂತಹ ಮಾರ್ಕ್ಗೆ ನಾವು ಸಹಿ ಅಂತ ಹಾಕ್ತೀವಿ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ನಾವು ಜಾಸ್ತಿ ಇರುವಂತಹ, ಹೆಚ್ಚಿರುವಂತಹ ವಸ್ತುಗಳಿಗೆ ಸಹಿ ಗುರುತಿಸಿದ್ವಿ. ಈಗ ಕಡಿಮೆ ಇರುವಂತಹ ವಸ್ತುಗಳಿಗೆ ನಾವು ಸಹಿ ಅಂತ ಗುರುತಿಸೋಣ. ಬನ್ನಿ ಮಕ್ಕಳ. ಮೊದಲನೇ ಚಿತ್ರದಲ್ಲಿ ಅವ್ರು ಕೊಟ್ಟಿರೋ ಹಾಗೆ ಕಡ್ಡಿಗಳು ಜಾಸ್ತಿ ಇದೆ, ಎರಡನೇ ಚಿತ್ರದಲ್ಲಿ ಕಡಿಮೆ ಇದೆ. ಸೊ ಕಡಿಮೆ ಇರುವಂತಹ ಕಡ್ಡಿಗಳಿಗೆ ನಾವು ಸಹಿ ಮಾರ್ಕ್ ಅನ್ನ ಮಾಡಬೇಕು. ಅದೇ ರೀತಿ ಐಸ್ ಕ್ರೀಮ್ಗಳು ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಎರಡನೇ ಚಿತ್ರದಲ್ಲಿ ಕಡಿಮೆ ಇದೆ. ಸೊ ಕಡಿಮೆ ಇರುವಂತಹ ಐಸ್ ಕ್ರೀಮ್ ಚಿತ್ರಕ್ಕೆ ನಾವು ಸಹಿ ಮಾರ್ಕ್ ಅನ್ನ ಮಾಡಬೇಕು.
ಹೂಗಳನ್ನ ಕೊಟ್ಟಿದ್ದಾರೆ. ಎರಡನೇ ಚಿತ್ರದಲ್ಲಿ ಜಾಸ್ತಿ ಇದೆ, ಮೊದಲನೇ ಚಿತ್ರದಲ್ಲಿ ಬರೀ ಒಂದೇ ಹೂವಿದೆ. ಸೊ ಅದಕ್ಕೆ ನಾವು ಸಹಿ ಗುರುತನ್ನ ಹಾಕಬೇಕು. ಪೆನ್ನುಗಳನ್ನ ಕೊಟ್ಟಿದ್ದಾರೆ. ಎರಡನೇ ಚಿತ್ರದಲ್ಲಿ 9 ಪೆನ್ನುಗಳಿವೆ, ಮೊದಲನೇ ಚಿತ್ರದಲ್ಲಿ 8 ಪೆನ್ನುಗಳಿವೆ. ಹಾಗಾಗಿ 8 ಪೆನ್ನುಗಳಿರುವ ಮೊದಲನೇ ಚಿತ್ರಕ್ಕೆ ಸಹಿ ಹಾಕಬೇಕು. ನಾಯಿ ಮರಿಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ 5 ನಾಯಿ ಮರಿಗಳಿವೆ, ಎರಡನೇ ಚಿತ್ರದಲ್ಲಿ 2 ನಾಯಿ ಮರಿಗಳಿವೆ. ಹಾಗಾಗಿ 2 ನಾಯಿ ಮರಿಗಳುಳ್ಳ ಚಿತ್ರಕ್ಕೆ ಸಹಿಯನ್ನ ಹಾಕಬೇಕು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಮುಂದೆ ಈಗ ನಾನು ನಿಮ್ಗೆ ಇದೇ ತರನೇ ಚಟುವಟಿಕೆ ಕೊಡ್ತೀನಿ. ಅದೇನಪ್ಪ ಅಂತಂದ್ರೆ, ನೀವು ಬಲಭಾಗದಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಡ್ತೀನಿ, ಅದನ್ನ ಎಣಿಸಬೇಕು. ಅದೇ ತರ ಎಡಭಾಗದಲ್ಲೂ ಒಂದೊಂದು ವಸ್ತು ಇರುತ್ತೆ. ಇದರಲ್ಲಿರುವ ವಸ್ತು ಸಮಾನ ವಸ್ತುವಿಗೆ ನೀವು ಗೆರೆ ಮೂಲಕ ಸೂಚಿಸಬೇಕು. ಹಾಗಾದ್ರೆ ಬನ್ನಿ ಮಕ್ಕಳ, ಎಡಭಾಗದಲ್ಲಿ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. 2 ನಕ್ಷತ್ರಗಳಿವೆ, ಬಲಭಾಗದಲ್ಲಿ 2 ಮೊಲಗಳಿವೆ. ಸೊ 2 ನಕ್ಷತ್ರಕ್ಕೆ 2 ಮೊಲಗಳು ಹೊಂದಾಣಿಕೆ ಆಗತ್ತೆ, ಸಮಬಲವಾಗಿದೆ. ಸೊ ನಾವು ಗೆರೆಗಳನ್ನ ಎಳಿಬಹುದು. ಅದೇ ರೀತಿ ನಾವು ಮುಂದಿಂದ ಮಾಡೋಣ. 3 ನಕ್ಷತ್ರಕ್ಕೆ 3 ಕಾರುಗಳನ್ನ ಹೊಂದಿಸಬೇಕು. 4 ನಕ್ಷತ್ರಕ್ಕೆ 4 ಮಾವಿನ ಹಣ್ಣುಗಳನ್ನ ಹೊಂದಿಸಬೇಕು. 1 ನಕ್ಷತ್ರಕ್ಕೆ 1 ನವಿಲಿದೆ, ಅದಕ್ಕೆ ನಾವು ಗೆರೆಯನ್ನ ಎಳೆಯಬೇಕು. 5 ನಕ್ಷತ್ರಕ್ಕೆ 5 ಪಕ್ಷಿಗಳಿವೆ, ಅದಕ್ಕೆ ನಾವು ಗೆರೆಯನ್ನ ಎಳೆಯಬೇಕು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನ ಮಾಡಿ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 40ರಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ಕೆಲವು ವಸ್ತುಗಳಿವೆ, ಅದು ಎಷ್ಟಿದೆ ಅಂತ ಎಣಿಸಿ ಆ ಸಂಖ್ಯೆಗಳನ್ನ ಬರೆಯಬೇಕು. ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ 4 ದೀಪ ಇದೆ, ಸೊ ಅದನ್ನ 4 ಅಂತ ಬರೆದಿದ್ದಾರೆ. ಅದೇ ತರ 2 ಗಂಟೆ ಇದೆ, ಎಣಿಸಿ ಮಕ್ಕಳ. 1 2 2 ಗಂಟೆ ಇದೆ, ಸೊ 2 ಅಂತ ನಾವು ಅದನ್ನ ಬರಿತೀವಿ. ಮರಗಳೆಷ್ಟಿವೆ? 1 2 3 4 5 5 ಮರಗಳಿವೆ, ಸೊ ಅದನ್ನ 5 ಅಂತ ಬರಿಬೇಕು. ಹೂಜಿಗಳೆಷ್ಟಿವೆ ಮಕ್ಕಳ? 3 ಇದೆ, 3 ಜಗ್ಗುಗಳಿವೆ, ಸೊ 3 ಅಂತ ಬರಿಬೇಕು. 1 ಡಬ್ಬಿ ಇದೆ, ಸೊ 1 ಅಂತ ಬರಿಬೇಕು. ಕುರ್ಚಿಗಳು 1 2 3 4 ಇದೆ, ಸೊ 4 ಕುರ್ಚಿಗಳು ಅಂತ ನಾವಲ್ಲಿ ಬರೆಯಬೇಕು. ಈಗ ಖಾಲಿ ಬಿಟ್ಟ ಸ್ಥಳಗಳನ್ನ ತುಂಬಿಸಿ. 1 ರಿಂದ 9ರವರೆಗೆ ಸಂಖ್ಯೆಗಳು ನಿಮಗೆ ಬರುತ್ತಲ್ವಾ? 1 4 ಕೊಟ್ಟಿದ್ದಾರೆ, ಮಧ್ಯದ ಸಂಖ್ಯೆಯನ್ನ ಬರಿಬೇಕು. ಬರೆಯೋಣ ಬನ್ನಿ. 1 2 3 4 ಅಲ್ಲೇ ಇದೆ, 5. ಎರಡನೇದು 1 2 ಇದೆ, 3 4 5 ಇದೆ. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳ? ಚಟುವಟಿಕೆಗಳನ್ನ ಮಾಡಬೇಕು. ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಚಟುವಟಿಕೆಗಳನ್ನ ಮಾಡಿದಾಗ ನಿಮ್ಮ ಸಂಖ್ಯೆಗಳು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಮುಂದಕ್ಕೆ ಹೋಗೋಣ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ 45ನೇ ಪುಟದಲ್ಲಿ ಹೀಗೆ ಒಂದು ಹೊಂದಾಣಿಕೆಯನ್ನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಉದಾಹರಣೆ ಕೂಡ ಕೊಟ್ಟಿದ್ದಾರೆ. 6 ಫಲಕಗಳಿಗೆ 6 ಚಾಕ್ಲೇಟ್ನ ಹೊಂದಿಸಿದ್ದಾರೆ. ಈಗ ನಾವು ಅದೇ ರೀತಿ ಚೆಂಡನ್ನ ಎಣಿಸೋಣ. ಚೆಂಡನ್ನ ಎಣಿಸಿ 8 ಚೆಂಡಿಗೆ 8 ಎಲೆಗಳು, ಅದನ್ನ ನಾವು ಹೊಂದಿಸೋಣ ಅಲ್ವಾ ಮಕ್ಕಳ? ಬನ್ನಿ, ಎಡಭಾಗದ 8 ಚೆಂಡಿಗೆ 8 ಎಲೆಗಳನ್ನ ಹೊಂದಿಸೋಣ. 8 ಚೆಂಡಿಗೆ 8 ಎಲೆಗಳನ್ನ ಹೊಂದಿಸೋಣ. 9 ತ್ರಿಭುಜಗಳಿಗೆ 9 ಸ್ಪೂನ್ಗಳನ್ನ ಹೊಂದಿಸೋಣ. 5 ಬಾಳೆಹಣ್ಣಿದೆ, ಆ 5 ಬಾಳೆಹಣ್ಣಿಗೆ 5 ಹೂವುಗಳನ್ನ ಹೊಂದಿಸೋಣ. ಅದೇ ರೀತಿ 7 ಆಟಿಕೆಗಳು, ಟೆಡ್ಡಿ ಬೇರ್ಗಳಿವೆ, ಅದಕ್ಕೆ 7 ಕೊಡಗಳನ್ನ ಹೊಂದಿಸೋಣ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ?
ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 45ರಲ್ಲಿದೆ. ಅದನ್ನ ಪೂರ್ಣಗೊಳಿಸಿ. ಮುಂದಕ್ಕೆ ಹೋಗೋಣ ಮಕ್ಕಳ. ಮುಂದೆ ನಿಮ್ಗೆ ಇನ್ನೊಂದು ಚಟುವಟಿಕೆ ಕೊಡ್ತೀನಿ. ಇದ್ರಲ್ಲಿ ನಾನು ಹೊಂದಿಸಿ ಅಂತ ಏನು ಹೇಳಲ್ಲ. ಏನಂದ್ರೆ ಒಂದು ಚಿತ್ರ ಕೊಡ್ತೀನಿ. ಆ ಚಿತ್ರದಲ್ಲಿ ಯಾವ್ಯಾವ್ದು ಎಷ್ಟೆಷ್ಟಿದೆ ಅನ್ನೋದನ್ನ ನೀವು ಗುರ್ತು ಮಾಡಿ ಪಟ್ಟಿ ಮಾಡಿ ಅದರಲ್ಲಿ ಬರೆಯಬೇಕು. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ 50ನೇ ಪುಟದಲ್ಲಿದೆ. ಬನ್ನಿ ಮಕ್ಕಳ, ಬರೆಯೋಕೆ ಪ್ರಯತ್ನ ಪಡೋಣ. ಅಲ್ಲಿ ಒಂದು ಮೊಲವಿದೆ. ಸೊ ಒಂದು ಮೊಲ. 2 ಪಕ್ಷಿಗಳಿವೆ. 1 2 ಪಕ್ಷಿಗಳಿವೆ. ಅಲ್ಲಿ ಹಿಂಭಾಗದಲ್ಲಿ 3 ಬೆಟ್ಟಗಳಿವೆ. 1 2 3 ಬೆಟ್ಟಗಳಿವೆ ಅಂತ ನಾವು ಹೇಳಬಹುದು. ಮರದ ಮೇಲೆ 4 ಮಂಗಗಳಿವೆ. 1 2 3 4 4 ಮಂಗಗಳಿವೆ ಅಂತ ನಾವು ಹೇಳಬಹುದು. ಅಲ್ಲಿ ಕೆಳಗಡೆ ಆಕಳುಗಳಿವೆ. ಎಷ್ಟು ಆಕಳುಗಳಿದೆ ಮಕ್ಕಳ? ಎಣಿಸಿ. 1 2 3 4 5 5 ಆಕಳುಗಳಿವೆ ಅಂತ ನಾವು ಹೇಳಬಹುದು. ಅಲ್ಲಿ ಕುರಿಗಳೆಷ್ಟಿವೆ ಮಕ್ಕಳ? 1 2 3 4 5 6 6 ಕುರಿಗಳಿವೆ ಅಂತ ನಾವು ಹೇಳಬಹುದು. ಆಮೇಲೆ ಮರಗಳೆಷ್ಟಿವೆ ನೋಡಿ ಮಕ್ಕಳ. ಅಲ್ಲಿ ಮರಗಳೆಷ್ಟಿವೆ ಅಂತ ಎಣಿಸ್ತೀರಾ? 1 2 3 4 5 6 7 7 ಮರಗಳಿವೆ ಅಲ್ವಾ ಮಕ್ಕಳ? ಅಲ್ಲಿ ಹೂವಿನ ಗಿಡ ಇದೆ. ಹೂವು ಎಷ್ಟಿದೆ ಅಂತ ಎಣಿಸ್ತೀರಾ ಮಕ್ಕಳ? ಇಲ್ಲಿ ಬನ್ನಿ. 1 2 3 4 5 6 7 8 8 ಹೂವುಗಳಿವೆ ಅಂತ ನಾವು ಬರಿಬಹುದು. ಕೆರೆಯಲ್ಲಿ ನೋಡಿ ಮಕ್ಕಳ, ಬಾತುಕೋಳಿಗಳಿವೆ. ಎಷ್ಟು ಬಾತುಕೋಳಿಗಳಿವೆ ಅಂತ ನೀವು ಎಣಿಸ್ತೀರಾ? ಬನ್ನಿ. 1 2 3 4 5 6 7 8 9 ಬಾತುಕೋಳಿಗಳಿವೆ ಅಂತ ನಾವು ಹೇಳಬಹುದು ಅಲ್ವಾ ಮಕ್ಕಳ? ಇದನ್ನ ನೀವು ಯಾವುದು ಎಷ್ಟೆಷ್ಟಿವೆ ಅಂತ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಬರೆಯಬೇಕು. ಈಗ ಬರ್ದು ಸಾಕಾಯ್ತು. ಒಂದು ಆಟ ಆಡೋಣ ಮಕ್ಕಳ. ಏನ್ ಆಟ ಅಂತ ಯೋಚನೆ ಮಾಡ್ತೀರಾ? ನಾನು ಒಂದು ಗೀತೆನ ಹಾಡ್ತೀನಿ. ಒಂದ್ಸಲ ನಾನು ಹಾಡ್ತೀನಿ, ಇನ್ನೊಂದ್ಸಲ ನೀವದನ್ನ ಹೇಳ್ಬೇಕು. ಜೊತೆನಲ್ಲಿ ಹೇಳೋಣ ಮಕ್ಕಳ. ಬನ್ನಿ, ಎಣಿಸೋಣ ಬಾ. 1 1 1 1 ಸೇಬು ತಂದು ಇಟ್ಟಳು ನಮ್ಮ ಚಂದು. ಹೇಳಿ ಮಕ್ಕಳ. 1 1 1 1 ಸೇಬು ತಂದು ಇಟ್ಟಳು ನಮ್ಮ ಚಂದು. 2 2 2 2 ಸೇಬು ತಂದು ಹಂಚಿದಳಮ್ಮ ಸಿಂಧು. ಹೇಳಿ ಮಕ್ಕಳ. 2 2 2 2 ಸೇಬು ತಂದು ಹಂಚಿದಳಮ್ಮ ಸಿಂಧು. 3 3 3 ಒಟ್ಟು 3 ಸೇಬು ಹಿಡಿದನು ನಮ್ಮ ಬಾಬು. 3 3 3 ಒಟ್ಟು 3 ಸೇಬು ಹಿಡಿದನು ನಮ್ಮ ಬಾಬು. 4 4 4 ಬುಟ್ಟಿಯಲ್ಲಿ ಸೇಬು 4 ಹಂಚಲು ಇಷ್ಟು ಸಾಕು. ಹೇಳಿ ಮಕ್ಕಳ. 4 4 4 ಬುಟ್ಟಿಯಲ್ಲಿ ಸೇಬು 4 ಹಂಚಲು ಇಷ್ಟು ಸಾಕು. 5 5 5 ತಂದ ಸೇಬು 5 ಬುಟ್ಟಿಯಲ್ಲಿಟ್ಟ ಸೈಯದ್ದು. 5 5 5 ತಂದು ಸೇಬು 5 ಬುಟ್ಟಿಯಲ್ಲಿಟ್ಟ ಸೈಯದ್ದು. 6 6 6 ಚೀಲದಿ ಸೇಬು 6 ನೋಡಿದ ನಮ್ಮ ಚಂದ್ರ. 6 6 6 ಚೀಲದಿ ಸೇಬು 6 ನೋಡಿದ ನಮ್ಮ ಚಂದ್ರ. 7 7 7
ಕೊಂಡ ಸೇಬು 7 ಮಾಡದೆ ಇಟ್ಟನು ಹೋಳು. 7 7 7 ಕೊಂಡ ಸೇಬು 7 ಮಾಡದೆ ಇಟ್ಟನು ಹೋಳು. 8 8 8 8 ಸೇಬಿನ ಗಂಟು ಹೊತ್ತು ತಂದನು ಪೆಂಟು. 8 8 8 8 ಸೇಬಿನ ಗಂಟು ಹೊತ್ತು ತಂದನು ಪೆಂಟು. 9 9 9 ಬಣ್ಣದ ಸೇಬು 9 ತಿನ್ನಲು ಬಹಳ ಗಮ್ಮತ್ತು. 9 9 9 ಬಣ್ಣದ ಸೇಬು 9 ತಿನ್ನಲು ಬಹಳ ಗಮ್ಮತ್ತು. ಚೆನ್ನಾಗಿದೆ ಅಲ್ವಾ ಮಕ್ಕಳ ಸಂಖ್ಯೆಗಳು? ಈಗ ಮುಂದಿನ ಚಟುವಟಿಕೆಯನ್ನ ಮಾಡೋಣ ಬನ್ನಿ ಮಕ್ಕಳ. ಮುಂದಿನ ಚಟುವಟಿಕೆ ನಿಮ್ಮ ಪಠ್ಯಪುಸ್ತಕದಲ್ಲಿ 53ನೇ ಪುಟದಲ್ಲಿದೆ ಮಕ್ಕಳ. ಎಣಿಸಿ ಬರೆಯುವಂತದ್ದು. ಉದಾಹರಣೆ ಕೊಟ್ಟಿದ್ದಾರೆ, 7 ಇದೆ ಅಂತ 7 ಅಂತ ಬರೆದಿದ್ದಾರೆ. ಅದೇ ರೀತಿ ನಾವು ಇಲೆಗಳನ್ನ ಎಣಿಸೋಣ. 1 2 3 4 5 6 ಇಲಿಗಳಿವೆ. 6 ಅಂತ ಬರೆಯೋಣ. ಪೆನ್ನುಗಳು 1 2 3 4 5 5 ಪೆನ್ನುಗಳು ಅಂತ ನಾವು ಅದನ್ನ ಬರೆಯೋಣ. ಗಂಟೆಗಳು 1 2 3 4 5 6 7 8 9 ಗಂಟೆಗಳಿವೆ. 9 ಅಂತ ಬರೆಯೋಣ. ಐಸ್ ಕ್ರೀಮ್ಗಳು 1 2 3 4 5 6 7 8 ಐಸ್ ಕ್ರೀಮ್ಗಳಿವೆ. 8 ಅಂತ ನಾವು ಅದನ್ನ ಬರೆಯೋಣ. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳ? ನೀವು ಇದನ್ನ ಬರಿಬೇಕು. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ನಾವಿದನ್ನ 1 ರಿಂದ 9 ನಾವು ಏನು ತೋರಣ ಕಳ್ತೀವಿ ಅದೇ ತರ ಬರೆಯೋಣ. 1 2 3 4 ಇದೆ, 5 6 7 ಇದೆ, 8 9. ಅದೇ ರೀತಿ ಇನ್ನೊಂದ್ಸಲ 1 2 3 ಇದೆ, 4 5 6 ಇದೆ, 7 8 ಇದೆ, 9. ಅದೇ ರೀತಿ ಇವಾಗ ನಾವು ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ಎಣಿಸಿ ಅದನ್ನ ಬರಿಬೇಕು. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ 54ನೇ ಪುಟದಲ್ಲಿದೆ. ಉದಾಹರಣೆ ಕೊಟ್ಟಿದ್ದಾರೆ, 4 ಇಲಿಗಳಿವೆ ಅಂತ 4 ಅಂತ ನಾವು ಅದರಲ್ಲಿ ಬರಿಬೇಕು. ಅದೇ ರೀತಿ ಅಲ್ಲಿ ಮೀನುಗಳು ಕೊಟ್ಟಿದ್ದಾರೆ. ಮೀನುಗಳು ಎಷ್ಟಿದೆ? 1 2 3 4 5 6 7 ಮೀನುಗಳು ಕೊಟ್ಟಿದ್ದಾರೆ. ಸೊ 7 ಅಂತ ನಾವು ಬರಿಬೇಕು. ಆನೆಗಳು 1 ಇದೆ, 1 ಅಂತ ಬರಿಬೇಕು. ಅಳಿಲುಗಳು 1 2 3 4 5 6 7 8 ಇದೆ, 8 ಅಳಿಲುಗಳು ಅಂತ ನಾವಲ್ಲಿ ಬರಿಬೇಕು. ಅದೇ ರೀತಿ ಕುಂಬಳಕಾಯಿ 1 2 3 4 5 6 7 8 9 ಕುಂಬಳಕಾಯಿಗಳಿವೆ, 9 ಅಂತ ಬರಿಬೇಕು. ಗಾಳಿಪಟ 1 2 3 4 5 ಅಂತ ಕೊಟ್ಟಿದ್ದಾರೆ. ಸೊ 5 ಅಂತ ನಾವಲ್ಲಿ ಬರಿಬೇಕು. ಅದೇ ರೀತಿ ಮೇಣದ ಬತ್ತಿ 1 2 3 4 5 6 7 8 ಮೇಣದ ಬತ್ತಿಗಳಿವೆ, 8 ಅಂತ ಬರಿಬೇಕು. ಕುರ್ಚಿ 1 2 3 ಇದೆ, 3 ಅಂತ ಬರಿಬೇಕು. ಜಿಂಕೆಗಳು 2 ಇವೆ, 2 ಅಂತ ಬರಿಬೇಕು. ಛತ್ರಿಗಳು 1 2 3 4 ಇವೆ, ಸೊ 4 ಅಂತ ಬರಿಬೇಕು. ಪುಸ್ತಕಗಳು 6 ಇವೆ, 1 2 3 4 5 6 6 ಪುಸ್ತಕಗಳಿವೆ ಅಂತ ಬರಿಬೇಕು. ಥರ್ಮಾಸ್ಗಳು 5 ಇವೆ, ಸೊ 5 ಅಂತ ನಾವು ಬರಿಬೇಕು. ಮುಂದಕ್ಕೆ ಹೋಗೋಣ ಮಕ್ಕಳ. ಇದು ನಿಮ್ಗೆ ಇಷ್ಟವಾಗುವಂತಹ ಚಟುವಟಿಕೆ. ಏನಪ್ಪಾ ಅಂದ್ರೆ, ಒಂದು ಚಿತ್ರ ಕೊಟ್ಟಿದ್ದಾರೆ, ಎಷ್ಟು ಅಂತ ಕೊಟ್ಟಿದ್ದಾರೆ. ಉದಾಹರಣೆ ಎಲೆ ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ. ಸೊ ನೀವಲ್ಲಿ 4 ಎಲೆಗಳನ್ನ ಬರಿಬೇಕು. ಅದೇ ತರ ಮುಂದಿನದನ್ನ ನಾವು ಪೂರ್ತಿಗೊಳಿಸೋಣ ಬನ್ನಿ ಮಕ್ಕಳ. ತ್ರಿಭುಜ ಕೊಟ್ಟಿದ್ದಾರೆ, ತ್ರಿಭುಜ 5 ಅಂತ ಕೊಟ್ಟಿದ್ದಾರೆ. ಸೊ ನಾವು ಅಲ್ಲಿ 5 ತ್ರಿಭುಜಗಳನ್ನ ಬರಿಬೇಕು. 1 2 3 4 5 5 ತ್ರಿಭುಜಗಳನ್ನ ಬರಿಬೇಕು. ಮುಂದೆ ನೋಡೋದಾದ್ರೆ ಚೌಕ ಕೊಟ್ಟಿದ್ದಾರೆ, 3 ಅಂತ ಬರ್ತಿದ್ದಾರೆ.
ಸೊ ನಾವಲ್ಲಿ 3 ಚೌಕಗಳನ್ನ ಬರಿಬೇಕು. 1 2 3. ಅಲ್ಲಿ ಒಂದು ಕಡ್ಡಿಯನ್ನ ಕೊಟ್ಟಿದ್ದಾರೆ, ಆ ಕಡ್ಡಿಗೆ 4 ಅಂತ ಕೊಟ್ಟಿದ್ದಾರೆ. ಸೊ ನಾವು 4 ಕಡ್ಡಿಗಳನ್ನ ಬರೆಯಬೇಕು. ಬನ್ನಿ ಮಕ್ಕಳ, 4 ಕಡ್ಡಿಗಳನ್ನ ಬರೆಯೋಣ. 1 2 3 4. ಅದೇ ರೀತಿ ಒಂದು ಮರವನ್ನ ಕೊಟ್ಟಿದ್ದಾರೆ, ಅದಕ್ಕೆ 1 ಅಂತ ಕೊಟ್ಟಿದ್ದಾರೆ. ಸೊ ನಾವು 1 ಮರವನ್ನ ಬರೆಯಬೇಕು. 1. ಮುಂದಿನದ್ದು ನಕ್ಷತ್ರವನ್ನ ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಸೊ ನಾವು 2 ನಕ್ಷತ್ರವನ್ನ ಅಲ್ಲಿ ಬರೆಯಬೇಕು. ಬರೆಯೋಣ ಬನ್ನಿ. 1 2. ಈಗ ಚೆಂಡು ಕೊಟ್ಟಿದ್ದಾರೆ, ಚೆಂಡಿನ ಮುಂದೆ 6 ಅಂತ ಕೊಟ್ಟಿದ್ದಾರೆ. ಸೊ ನಾವು 6 ಚೆಂಡುಗಳನ್ನ ಅಲ್ಲಿ ಬರೆಯಬೇಕು. ಬರೆಯೋಣ ಮಕ್ಕಳ? ನೀವು ಬರೀತಿದ್ದೀರಾ ಅಲ್ವಾ ಮಕ್ಕಳ? 1 2 3 4 5 6. 6 ಚೆಂಡುಗಳಿವೆ ಅಂತ ನಾವು 6 ಚೆಂಡುಗಳನ್ನ ಬರೆಯಬೇಕು. ಮುಂದೆ ಸೂಚಕ ಚಿಹ್ನೆ ಕೊಟ್ಟಿದ್ದಾರೆ 8. ಅದೇ ರೀತಿಯ ಸೂಚಕ ಚಿಹ್ನೆಯನ್ನ ಅಲ್ಲಿ 8 ಸೂಚಕ ಚಿಹ್ನೆಯನ್ನ ಅಲ್ಲಿ ಬರಿಬೇಕು. ಬನ್ನಿ ಮಕ್ಕಳ. 1 2 3 4 5 6 7 8 ಸೂಚಕ ಚಿಹ್ನೆ. ಅದೇ ರೀತಿ 7 ವೃತ್ತಾಕಾರ ಮತ್ತು 9 ಕಪ್ಪು ಚುಕ್ಕೆಗಳನ್ನ ನಾವು ಅದೇ ರೀತಿಯಲ್ಲಿ ಬರೆಯಬೇಕು. ಮುಂದಕ್ಕೆ ಹೋಗೋಣ ಮಕ್ಕಳ. ಮುಂದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 56ರಲ್ಲಿ ಮೀನು ಮತ್ತು ದೋಣಿಯ ಚಿತ್ರವನ್ನ ಕೊಟ್ಟಿದ್ದಾರೆ. ಸರಿನಾ ಮಕ್ಕಳ? ಆ ಚಿತ್ರದಲ್ಲಿ 9 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸಂಖ್ಯಾ ತೋರಣದಲ್ಲಿ ನಾವು ತೋರಿಸುವಂತೆ 1ರಿಂದ 9 ಸಂಖ್ಯೆಗಳನ್ನ ನಾವು ಜೋಡಿಸಿ ಮೀನು ಮತ್ತು ದೋಣಿಯ ಸಂಖ್ಯೆಯನ್ನ ಮಾಡಿ ನಾವು ಅದಕ್ಕೆ ಬಣ್ಣ ತುಂಬಬೇಕು. ನಾನಿಲ್ಲಿ ತುಂಬಿದ್ದೀನಿ ಮಕ್ಕಳ. ನೀವು ಇದೇ ರೀತಿ ನಿಮಗಿಷ್ಟವಾದ ಬಣ್ಣವನ್ನ ಅದರಲ್ಲಿ ತುಂಬಬಹುದು. ಮುಂದಕ್ಕೆ ಹೋಗೋಣ ಮಕ್ಕಳ. ಮುಂದೆ ನಿಮ್ಮ ಪಠ್ಯಪುಸ್ತಕದಲ್ಲಿ 57ನೇ ಪುಟದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಏನ್ ಗೊತ್ತಾ? ನೀವು ಆ ವಸ್ತುಗಳನ್ನ ಎಣಿಸಬೇಕು. ಚೆಂಡು ಕೊಟ್ಟಿದ್ದಾರೆ, ಉದಾಹರಣೆಗೆ ವಸ್ತುಗಳನ್ನ ಎಣಿಸಬೇಕು. ಯಾವುದು ಹೆಚ್ಚು ಇದೆಯೋ ಅದನ್ನ ನಾವು ಬಣ್ಣ ತುಂಬಬೇಕು. ಉದಾಹರಣೆಗೆ ಎಡದ ಕಡೆಯಲ್ಲಿ ಮೊದಲನೇ ಚಿತ್ರದಲ್ಲಿ 6 ಚೆಂಡು ಕೊಟ್ಟಿದ್ದಾರೆ, ಎರಡನೇ ಚಿತ್ರದಲ್ಲಿ 8 ಚೆಂಡು ಕೊಟ್ಟಿದ್ದಾರೆ. ಸೊ 8 ಚೆಂಡುವಿಗೆ ಬಣ್ಣ ತುಂಬಬೇಕು. ಅದೇ ರೀತಿ ಗುಲಾಬಿ 2 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. 2 1 ಅಂತ ಬರೆದು 2 ಇರುವ ಗುಲಾಬಿಗೆ ಬಣ್ಣವನ್ನ ತುಂಬಬೇಕು. ಮುಂದೆ ಹೋಗೋದಾದ್ರೆ ಸೇಬುಗಳು ಕೊಟ್ಟಿದ್ದಾರೆ, 8 ಸೇಬು 9 ಸೇಬು. 9 ದೊಡ್ಡ ಪ್ರಮಾಣದ ಸೇಬು. ಸೊ 9 ಸೇಬುಗಳುಳ್ಳ ಚಿತ್ರಕ್ಕೆ ನಾವು ಬಣ್ಣವನ್ನ ತುಂಬಬೇಕು. ಅದೇ ಪುಟದಲ್ಲಿ ಕಡಿಮೆ ವಸ್ತುಗಳಿರುವಂತಹ ಚಿತ್ರಗಳಿಗೆ ಬಣ್ಣವನ್ನ ತುಂಬಬೇಕು ಅಂತಾನು ಕೊಟ್ಟಿದ್ದಾರೆ. ನೋಡಿ ಮಕ್ಕಳ, ಉದಾಹರಣೆಗೆ 5 ತ್ರಿಭುಜಗಳಿವೆ, 3 ತ್ರಿಭುಜಗಳಿವೆ. ಸೊ 3 ತ್ರಿಭುಜಗಳೆಲ್ಲ ಚಿತ್ರಕ್ಕೆ ಬಣ್ಣ ತುಂಬಬೇಕು. ಅದೇ ರೀತಿ 3 ಕುಂಬಳಕಾಯಿಗಳಿವೆ, 4 ಕುಂಬಳಕಾಯಿಗಳಿವೆ. 3 ಕುಂಬಳಕಾಯಿಗಳುಳ್ಳ ಚಿತ್ರಕ್ಕೆ ಬಣ್ಣ ತುಂಬಬೇಕು. ಅದೇ ರೀತಿ 5 ಬಲ್ಬುಗಳಿವೆ, 6 ಬಲ್ಬುಗಳಿವೆ. 5 ಬಲ್ಬುಗಳುಳ್ಳ ಚಿತ್ರಕ್ಕೆ ಬಣ್ಣ ತುಂಬಬೇಕು. ಮುಂದಕ್ಕೆ ಹೋಗೋಣ ಮಕ್ಕಳ. ಈ ಚಿತ್ರದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. 1ರಲ್ಲಿ 3 ಚೆಂಡುಗಳಿವೆ, 3 ಚೆಂಡುಗಳಿವೆ. ಅಲ್ಲಿ ಎಡಭಾಗದಲ್ಲಿ 3 ಚೆಂಡುಗಳಿವೆ, ಬಲಭಾಗದಲ್ಲಿ 2 ಚೆಂಡುಗಳಿವೆ. ಸೊ 1ಅನ್ನ ಮಾಡಿ 3 ಅಂತ ನಾವು ಮಾಡಬೇಕು. ಅದೇ ರೀತಿ ಉಳಿದ ಎಲ್ಲ ಚಿತ್ರವನ್ನು ನಾವು ಪೂರ್ಣಗೊಳಿಸೋಣ. ಬನ್ನಿ ಮಕ್ಕಳ. ಎಡಭಾಗದಲ್ಲಿ 2 ಬಲೂನ್ಗಳಿವೆ, ಬಲಭಾಗದಲ್ಲಿ ಒಂದೇ ಬಲೂನ್ ಇದೆ.
ಸೊ ಬಲಭಾಗದಲ್ಲಿ ಇನ್ನೊಂದು ಬಲೂನ್ ಅನ್ನ ಮಾಡಿ 2 ಬಲೂನ್ ಆಗಿ ಮಾಡಿ 2 ಅಂತ ನಾವು ಬರೆಯಬೇಕು. ಮುಂದಕ್ಕೆ ಹೋಗೋದಾದ್ರೆ ಬಲಭಾಗದಲ್ಲಿ 9 ಟೀಗಳಿವೆ, ಎಡಭಾಗದಲ್ಲಿ 7 ಟೀಗಳಿವೆ. ಸೊ ಇನ್ನು 2 ಟೀಗಳನ್ನ ನಾವು ಅಲ್ಲಿ ಬರೆದು 9 ಮಾಡಿ 9 ಅಂತ ನಾವು ಬರೆಯಬೇಕು. ಮುಂದಕ್ಕೆ ಹೋಗೋಣ. ಎಡಭಾಗದಲ್ಲಿ 7 ತ್ರಿಕೋನಗಳಿವೆ, ಬಲಭಾಗದಲ್ಲಿ 3 ತ್ರಿಕೋನಗಳಿವೆ. ಸೊ 3ನ್ನ 7 ಮಾಡಬೇಕು. ಇನ್ನು 4 ತ್ರಿಕೋನಗಳನ್ನ ಅಲ್ಲಿ ನಾವು ಬರೆಯಬೇಕು. ಮುಂದಕ್ಕೆ ಹೋಗೋಣ. ಅಲ್ಲಿ ಎಡಭಾಗದಲ್ಲಿ 6 ಸುರುಳಿಗಳಿವೆ, ಬಲಭಾಗದಲ್ಲಿ 3 ಸುರುಳಿಗಳಿವೆ. ಸೊ ಅದನ್ನ ಮತ್ತೆ 6 ಸುರುಳಿಗಳನ್ನಾಗಿ ಅಂದ್ರೆ ಇನ್ನು 3 ಸುರುಳಿಗಳನ್ನಾಗಿ ನಾವು ಬರೆಯಬೇಕು ಮತ್ತು 6 ಅಂತ ನಾವು ಗುರುತಿಸಬೇಕು. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ನಾನು ಕೆಲವೊಂದು ಸಂಖ್ಯೆಗಳನ್ನ ಕೊಡ್ತೀನಿ, ಯಾವುದು ದೊಡ್ಡದು ಅಂತ ನೀವು ಗುರುತಿಸಬೇಕು. 3 5ರಲ್ಲಿ 5 ದೊಡ್ಡದು, ಸೊ 5ಕ್ಕೆ 0 ಸುತ್ತಿ. 4 2ರಲ್ಲಿ 4 ದೊಡ್ಡದು, ಸೊ 4ಕ್ಕೆ 0 ಸುತ್ತಿ. 6 9ರಲ್ಲಿ 9 ದೊಡ್ಡದು, ಸೊ 9ಕ್ಕೆ 0 ಸುತ್ತಿ. 8 7ರಲ್ಲಿ 8 ದೊಡ್ಡದು, 8ಕ್ಕೆ 0 ಸುತ್ತಿ. 9 5ರಲ್ಲಿ 9 ದೊಡ್ಡದು, ಸೊ 9ಕ್ಕೆ 0 ಸುತ್ತಿ. 1 3ರಲ್ಲಿ 3 ದೊಡ್ಡದು, 3ಕ್ಕೆ 0 ಸುತ್ತಿ. 5 4ರಲ್ಲಿ 5 ದೊಡ್ಡದು, 5ಕ್ಕೆ 0 ಸುತ್ತಿ. 6 8ರಲ್ಲಿ 8 ದೊಡ್ಡದು, 8ಕ್ಕೆ 0 ಸುತ್ತಿ. ಇದೇ ರೀತಿ ಮಕ್ಕಳ ಕಡಿಮೆ ಸಂಖ್ಯೆಯನ್ನ 0 ಸುತ್ತಿ ಅಂತ ನಾನು ಕೇಳ್ತಾ ಇದ್ದೀನಿ. ಕಡಿಮೆ ಸಂಖ್ಯೆಯನ್ನ ನೀವು ಈಗ 0 ಸುತ್ತಬೇಕು. ಬನ್ನಿ ಮಕ್ಕಳ ಮಾಡೋಣ. ಉದಾಹರಣೆ ಕೊಟ್ಟಿದ್ದಾರೆ. 4 7ರಲ್ಲಿ ಕಡಿಮೆ ಸಂಖ್ಯೆ 4, ಸೊ 4ಕ್ಕೆ 0 ಸುತ್ತಿದ್ದಾರೆ. ಅದೇ ರೀತಿ 8 7ರಲ್ಲಿ 7ಕ್ಕೆ 0 ಸುತ್ತಬೇಕು. 3 7ರಲ್ಲಿ 3ಕ್ಕೆ 0 ಸುತ್ತಬೇಕು. 9 4ರಲ್ಲಿ 4ಕ್ಕೆ 0 ಸುತ್ತಬೇಕು. 2 6ರಲ್ಲಿ 2ಕ್ಕೆ 0 ಸುತ್ತಬೇಕು. 3 1ರಲ್ಲಿ 1ಕ್ಕೆ 0 ಸುತ್ತಬೇಕು. 9 8ರಲ್ಲಿ 8ಕ್ಕೆ 0 ಸುತ್ತಬೇಕು. 5 6ರಲ್ಲಿ 5ಕ್ಕೆ 0 ಸುತ್ತಬೇಕು. 7 4ರಲ್ಲಿ 4ಕ್ಕೆ 0 ಸುತ್ತಬೇಕು. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳ? ಮುಂದಕ್ಕೆ ಹೋಗೋಣ. ಈಗ ನಾವು ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಹಿಂದಿನ ಮತ್ತೆ ಮುಂದಿನ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿ ಒಂದು ಹುಡುಗಿ 3 ಚೆಂಡುಗಳನ್ನ ಇಟ್ಕೊಂಡಿದ್ದಾಳೆ. 3 ಚೆಂಡುಗಳು. ಸೊ 3 ಚೆಂಡಿನ ನಂತರ ಮುಂದಿನ ಸಂಖ್ಯೆ ಯಾವುದು ಅಂದ್ರೆ 4. ಸೊ 4 ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 5 ಮೀನುಗಳಿವೆ. 5ನ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿದಾಗ 6 ಮೀನುಗಳು ಅಂತ ನಾವು ಹೇಳಬಹುದು. ಅದೇ ರೀತಿ ಅಲ್ಲಿ 6 ಕೊಟ್ಟಿದ್ದಾರೆ. 6 ಮುಂದಿನ ಸಂಖ್ಯೆ 7. 2ರ ಮುಂದಿನ ಸಂಖ್ಯೆ 3. 7ರ ಮುಂದಿನ ಸಂಖ್ಯೆ 8. 3ರ ಮುಂದಿನ ಸಂಖ್ಯೆ 4. 4ರ ಮುಂದಿನ ಸಂಖ್ಯೆ 5. 8ರ ಮುಂದಿನ ಸಂಖ್ಯೆ 9 ಅಂತ ನಾವು ಬರಿಬೇಕು. ಅದೇ ರೀತಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. 61ನೇ ಪುಟದಲ್ಲಿ ಮುಂದಿನ ಸಂಖ್ಯೆಗಳನ್ನ ಗುರುತಿಸಿ ಬರೆಯಬೇಕು. ಬರೆಯೋಣ ಬನ್ನಿ. 6ರ ಮುಂದಿನ ಸಂಖ್ಯೆ 7. 1ರ ಮುಂದಿನ ಸಂಖ್ಯೆ 2. 3ರ ಮುಂದಿನ ಸಂಖ್ಯೆ 4. 5ರ ಮುಂದಿನ ಸಂಖ್ಯೆ 6. 8ರ ಮುಂದಿನ ಸಂಖ್ಯೆ 9. 7ರ ಮುಂದಿನ ಸಂಖ್ಯೆ 8. 2ರ ಮುಂದಿನ ಸಂಖ್ಯೆ 3. 4ರ ಮುಂದಿನ ಸಂಖ್ಯೆ 5. ಹೀಗೆ ನಾವು ಮುಂದಿನ ಸಂಖ್ಯೆಗಳನ್ನ ಗುರುತಿಸಬಹುದು. ಈಗ ನಾವು ಹಿಂದಿನ ಸಂಖ್ಯೆಗಳನ್ನ ಗುರುತಿಸೋಣ. ಅಲ್ಲಿ 3 ಚೆಂಡುಗಳನ್ನ ಇಟ್ಕೊಂಡಿದ್ದಾಳೆ ಹುಡುಗಿ. 3ರ ಹಿಂದಿನ ಸಂಖ್ಯೆ ಯಾವುದು? 2 ಚೆಂಡುಗಳು ಅಂತ ನಾವು ಹೇಳಬಹುದು. 5 ಮೀನುಗಳಿವೆ. 5ರ ಹಿಂದಿನ ಸಂಖ್ಯೆ 4 ಮೀನುಗಳು ಅಂತ ನಾವು ಹೇಳಬಹುದು. ಹಾಗೆ 9ರ ಹಿಂದಿನ ಸಂಖ್ಯೆ 8. 7ರ ಹಿಂದಿನ ಸಂಖ್ಯೆ 8ರ ಹಿಂದಿನ ಸಂಖ್ಯೆ 7. 7ರ ಹಿಂದಿನ ಸಂಖ್ಯೆ 6. 4ರ ಹಿಂದಿನ ಸಂಖ್ಯೆ 3. 6ರ ಹಿಂದಿನ ಸಂಖ್ಯೆ 5 ಅಂತ ನಾವು ಹೇಳಬಹುದು.
ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಹಿಂದಿನ ಸಂಖ್ಯೆ ಚಟುವಟಿಕೆಗಳನ್ನ ಕೆಲವೊಂದು ಮಾಡೋಣ ಮಕ್ಕಳ. ಬನ್ನಿ. 4ರ ಹಿಂದಿನ ಸಂಖ್ಯೆ 3, 6ರ ಹಿಂದಿನ ಸಂಖ್ಯೆ 5, 8ರ ಹಿಂದಿನ ಸಂಖ್ಯೆ 7, 5ರ ಹಿಂದಿನ ಸಂಖ್ಯೆ 4, 9ರ ಹಿಂದಿನ ಸಂಖ್ಯೆ 8, 7ರ ಹಿಂದಿನ ಸಂಖ್ಯೆ 6. ಈಗ ಒಂದು ಚಕ್ರ, ಮೊಲ ಇರುವಂತಹ ಚಕ್ರ ಇದೆ. ಆ ಚಕ್ರದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. 4, 5ಕ್ಕೆ ಗೆರೆ ಎಳೆದಿದ್ದಾರೆ. ಸೊ 4, 5ಕ್ಕೆ ಏನಾಗಬೇಕು? 4ರ ಮುಂದಿನ ಸಂಖ್ಯೆ 5 ಆಗಬೇಕು. ಅದೇ ರೀತಿ ನಾವು ಉಳಿದಂತಹ ಸಂಖ್ಯೆಗಳಿಗೆ ನಾವು ಗೆರೆಗಳನ್ನ ಎಣಿಸಬೇಕು. ಹೇಗೆ? 3, 3ರ ಮುಂದಿನ ಸಂಖ್ಯೆ 4. ಸೊ 4ಕ್ಕೆ ಗೆರೆಯನ್ನ ಎಳೆಯಬೇಕು. 7ಕ್ಕೆ 8, 5ಕ್ಕೆ 6, 2ಕ್ಕೆ 3, 6ಕ್ಕೆ 7 ಅನ್ನ ಎಳೆಯಬೇಕು. ನಿಮ್ಮ ಪಠ್ಯಪುಸ್ತಕದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನ ತುಂಬಿ ಅಂತ ಪ್ರಾಣಿಗಳ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳ. 3, 4 ಕೊಟ್ಟಿದ್ದಾರೆ. ಅದರಲ್ಲಿ ಏನ್ ಬರಿಬೇಕು? ಮುಂದಿನ ಸಂಖ್ಯೆ 4ರ ಮುಂದಿನ ಸಂಖ್ಯೆ 5 ಅಂತ ಬರಿಬೇಕು. ಹಾಗೆ 6 ಕೊಟ್ಟಿದ್ದಾರೆ. 7, 8 ಅಂತ ಬರಿಬೇಕು. 4 ಕೊಟ್ಟಿದ್ದಾರೆ. ಸೊ 5, 6 ಅಂತ ಬರಿಬೇಕು. 7, 8 ಕೊಟ್ಟಿದ್ದಾರೆ. ಸೊ 6. ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿ ನಾವು ಸಂಖ್ಯೆಗಳನ್ನ ತುಂಬ್ತಾ ಬರಬೇಕು. 6 ಅಂತ ಬರಿಬೇಕು. 2, 4 ಕೊಟ್ಟಿದ್ದಾರೆ. ಸೊ 2ರ ಮುಂದಿನ ಸಂಖ್ಯೆ 3, 3 ಅಂತ ನಾವು ಬರೆಯಬೇಕು. 7, 9 ಕೊಟ್ಟಿದ್ದಾರೆ. ಸೊ ನಾವು 8 ಅಂತ ಬರೆಯಬೇಕು. ಹೀಗೆ 1ರಿಂದ 9 ಸಂಖ್ಯೆಗಳ ನಾವು ಯಾವ್ದಾದ್ಮೇಲೆ ಯಾವುದು ಸಂಖ್ಯೆಗಳ ತೋರಣವನ್ನ ಪರಿಪಕ್ವವಾಗಿ ಕಲ್ತ್ಕೊಂಡ್ರೆ ನಾವು ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ಮಧ್ಯದ ಸಂಖ್ಯೆ ಎಲ್ಲವನ್ನ ಗುರುತಿಸಬಹುದು. ಸರಿನಾ ಮಕ್ಕಳ? ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವುದಾದರೂ ವಸ್ತುವನ್ನ ತಗೊಂಡು ಅದರ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ಮಧ್ಯದ ಸಂಖ್ಯೆ ಹಾಗೂ ಆ ವಸ್ತು ಎಷ್ಟಿವೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸಂಖ್ಯೆಗಳು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ಪಾಠವನ್ನ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಚಟುವಟಿಕೆಗಳನ್ನ ಬರೆದು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಕ್ಕಳೇ.